ವರ್ ಯು ಈಟಿಂಗ್? ನಿನ್ನ ಅವಾಗ ಊಟ ಮಾಡ್ತಾ ಇದ್ದಿದ್ದ? ಆನ್ಸರ್ ಹೆಂಗೆ ಹೇಳ್ತೀರಾ? ಎಸ್, ಐ ವಾಸ್ ಈಟಿಂಗ್. ನಾನು ತಿಂತಾ ಇದ್ದಿದ್ದೆ. ನೀವು ಒಂದು ವಿಷಯ ಅಬ್ಸರ್ವ್ ಮಾಡಬೇಕು, ಯು ಬಂದರೆ ಇಂಗ್ಲೀಷಲ್ಲಿ ಐ ಬರುತ್ತೆ. ಒಂದು ವೇಳೆ ವಾಸ್ ಐ ಸ್ಕೋಲ್ಡಿಂಗ್ ಯು? ನಾನು ನಿನ್ನ ಬೈತಾ ಇದ್ದಿದ್ನಾ? ನೀನು ಎಸ್, ನೀನು ಬೈತಾ ಇದ್ದಿದ್ದೆಯಾ ನನಗೆ? ಯು ವರ್ ಸ್ಕೋಲ್ಡಿಂಗ್ ಮೀ. ಈಗ ನೆಗೆಟಿವ್, ನೀನು ನಂಗೆ ಬೈತಾ ಇದ್ದಿಲ್ಲ, ಯು ವರ್ ನಾಟ್ ಸ್ಕೋಲ್ಡಿಂಗ್ ಮೀ. ಇಲ್ಲಿ ನೋಡಿ, ಐ ಕ್ವಶನ್ ಅಲ್ಲಿ ಬಂದ್ರೆ ಯು ಆನ್ಸರ್ ಅಲ್ಲಿ, ಒಂದ್ ವೇಳೆ ಯು ಕ್ವಶನ್ ಬಂದ್ರೆ ಐ ಆನ್ಸರ್ ಅಲ್ಲಿ ಚೇಂಜ್ ಆಗುತ್ತೆ. ನೀನು ಅಂದ್ರೆ ನಾನು ಅಂತೀವಿ, ನಾವು ಅಂದ್ರೆ ನೀವು ಅಂತೀವಿ, ಬಾಕಿದೆಲ್ಲ ಚೇಂಜ್ ಆಗಂಗಿಲ್ಲ. ಸಾರಿ. ಈಗ ವಾಶಿ ಕುಕಿಂಗ್, ಅವ್ರು ಅಡಿಗೆ ಮಾಡ್ತಾ ಇದ್ರು, ನೀವು ಆನ್ಸರ್ ಹತ್ರ ಶಿ ವಾಸ್ ಕುಕಿಂಗ್. ಎಸ್, ಅವ್ರು ಅಡಿಗೆ ಮಾಡ್ತಾ ಇದ್ದಿಲ್ಲ, ಶಿ ವಾಸ್ ನಾಟ್ ಕುಕಿಂಗ್. ಯು ಆಸ್ ಇಟ್ ಈಸ್ ಇರುತ್ತೆ, ಬಟ್ ಐ ಮತ್ತು ಯು ಇವೆರಡು ಚೇಂಜ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ವರ್ ಯು ಈಟಿಂಗ್? ನಿನ್ನ ಅವಾಗ ಊಟ ಮಾಡ್ತಾ ಇದ್ದಿದ್ದ? ಆನ್ಸರ್ ಹೆಂಗೆ ಹೇಳ್ತೀರಾ? ಎಸ್, ಐ ವಾಸ್ ಈಟಿಂಗ್.